ಫಸ್ಟ್ ಕೇಳ್ಬಿಡೋಣ. ಸ್ಟಾರ್ಟ್ ಮಾಡಿ. ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಶಿಕ್ಷಣ ಇಲಾಖೆಯ ಬಂಧುಗಳೇ, ಮಾಧ್ಯಮ ಮಿತ್ರರೇ, ಇವತ್ತು ನಮ್ಮ ತಾಲೂಕಿನಲ್ಲಿ ಒಂದು ಸುವರ್ಣಾಕ್ಷರ ಬರೆದಿರ್ತಕ್ಕಂಥ ಒಂದು ಹೆಜ್ಜೆಯನ್ನು ಮೂಡಿಸಿರ್ತಕ್ಕಂಥ ಕುಮಾರಿ ದರ್ಶಿತಾ ಅಂತಕ್ಕಂಥವಳು ಬಹಳ ಸಂತೋಷವಾಗಿರ್ತಕ್ಕಂಥ ಒಂದು ಫಲಿತಾಂಶವನ್ನು ತಂದಿದ್ದಾರೆ. ಒಟ್ಟು 625ಕ್ಕೆ 623 ಅಂಕಗಳನ್ನು ತೆಗೆದು ರಾಜ್ಯದಲ್ಲಿ 3ನೇ ಸ್ಥಾನ ಮತ್ತು ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿದ್ದಾಳೆ. ಸೊ ಇವರು ಮುಂದೆ ಈ ವಿದ್ಯಾರ್ಥಿ ನಮ್ಮ KGF ತಾಲೂಕಿಗೆ ಎಲ್ಲ ಇಡೀ ರಾಜ್ಯಕ್ಕೆ ಮಾದರಿಯಾಗಿ ಅವಳು ಭವಿಷ್ಯದಲ್ಲಿ ಉತ್ತಮವಾಗಿರ್ತಕ್ಕಂಥ ಒಂದು ಹುದ್ದೆಗೆ ನೇಮಕ ಆಗಬೇಕು. ಈ ಒಂದು ವಿದ್ಯಾರ್ಥಿ ಮಾದರಿಯಾಗಿದ್ದರಿಂದ ಇವಳು ಏನು ಬರೆದೇಳೋ ಆನ್ಸರ್ ಪೇಪರನ್ನು ಅದನ್ನು ನಮ್ಮ KGF ತಾಲೂಕಿಗೆಲ್ಲ ಜೆರಾಕ್ಸ್ ಮಾಡಿ ಯಾವ ರೀತಿ ಅಟೆಂಡ್ ಮಾಡಿದ್ರೆ ಮುಂದೆ ಅಂಕಗಳು ಬರುತ್ತೆ ಅನ್ನೋದನ್ನು ನಾವು ಜೆರಾಕ್ಸ್ ಮಾಡಿ ಪ್ರತಿ ಶಾಲೆಗೆ ಮುಖ್ಯ ಶಿಕ್ಷಕರಿಗೆ ಕೊಡಲಿಕ್ಕೆ ನಾವು ಯೋಜನೆ ಮಾಡಿದ್ದೀವಿ. ಹಾಗಾಗಿ ನಾಳೆ ಮುಖ್ಯ ಶಿಕ್ಷಕರನ್ನು ಮಧ್ಯಾಹ್ನ 3:30 ಗಂಟೆಗೆ ಎಲ್ಲ ಖಾಸಗಿ ಅನುದಾನಿತ ಮತ್ತು ಸರ್ಕಾರಿ ಶಾಲೆಗಳ ಮುಖ್ಯ ಶಿಕ್ಷಕರನ್ನ ಕರೆಸಿ ಈ ಒಂದು ವಿಚಾರವನ್ನು ನಾವು ಚರ್ಚೆ ಮಾಡಿ ಎಲ್ರಿಗೂ ಕೊಡಬೇಕು ಅಂತಕ್ಕಂಥ ಒಂದು ತೀರ್ಮಾನ ಮಾಡ್ಕೊಂಡಿದ್ದೀವಿ. ಸೊ ಇವು ರಿಸಲ್ಟ್ ಬಂದ ತಕ್ಷಣ ಅವ್ರ ತಂದೆ ತಾಯಿ ಮತ್ತು ಆ ಶಾಲೆಯ ಪ್ರಾಚಾರ್ಯನ ಕರೆಸಿ ನಮ್ಮ ಒಂದು ಕಚೇರಿಯಲ್ಲಿ ಮಾತಾಡಿ ವಿದ್ಯಾರ್ಥಿ ಎಲ್ಲಿ ಈಗ ನಾವು ಅರ್ಜೆಂಟಾಗಿ ಅವರಿಗೆ ಸನ್ಮಾನ ಮಾಡಬೇಕು ಅಂತ ಹೇಳಿದಾಗ, ಇಲ್ಲ ಸರ್ ಅವರು ಬೆಂಗಳೂರಲ್ಲಿ ಕೋಚಿಂಗ್ ಹೋಗಿದ್ದಾರೆ, ಅವ್ರು ಶನಿವಾರ ಬರ್ತಾರೆ ಅಂತ ಹೇಳಿ ವಿಚಾರ ಗೊತ್ತಾಯಿತು. ಹಾಗಾಗಿ ನಿನ್ನೆ ಬಂದಿದ್ದಾರೆ, ಇವತ್ತು ಬಂದು ಅವರಿಗೆ ನಾವು ಈ ರೀತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ವಿ. ಹಾಗಾಗಿ ತಾವೆಲ್ಲ ಸಹಕಾರ ಮಾಡಿದ್ದೀರಿ. ಆ ಒಂದು ದರ್ಶಿತ್ ಭವಿಷ್ಯದಲ್ಲಿ ಉತ್ತಮ ಆಗಿರತಕ್ಕಂಥ ಸಾಕ್ಷರತಾ ಸತ್ಪ್ರಜೆಯಾಗಿ ಬಾಳಬೇಕು ಅಂಥೇಳಿ ಎಲ್ಲರ ಪರವಾಗಿ ಅವಳಿಗೆ ಆಶೀರ್ವಾದ ಮಾಡ್ತಾಯಿದ್ವಿ. ಸುಮಾರು ಒಂದು 10,000 ರೂಪಾಯಿ ಕೊಡ್ಬೋದು. ಅಲ್ಲ, ಕೊಡ್ತಾರೆ ಅಂತಕ್ಕಂಥದ್ದು ನಮಗೆ ಆದೇಶ ಬರೋರು ಹೇಳೋಕ್ಕಾಗಲ್ಲ. ಯಾಕಂದ್ರೆ ನಾನು ಕೊಟ್ಟಿದ್ರೆ ಕೊಡ್ತೀವಿ. ಹಾಗಾಗಿ ಹೌದೌದು ತಗೊಂಡು ಎಲ್ಲ HMsಗೆ ಹೈಸ್ಕೂಲ್ಗಳಿಗೆ ಅದನ್ನು ವಿತರಿಸಿ ಯಾವ ರೀತಿ ಮಗು ಆನ್ಸರ್ ಅದೊಂದು ಎಕ್ಸಾಮ್ಗೆ ಯಾವ ರೀತಿ ಪ್ಲಾನ್ ಮಾಡಿದೆ, ಎಕ್ಸಾಮ್ ಬರಿಬೇಕಾದ್ರೆ ಎಷ್ಟು ಅವರ್ ಓದ್ತಾ ಇದ್ದೆ ಮನೆಯಲ್ಲಿ. ಈಗ ನಾವೆಲ್ಲ ಸ್ಟೂಡೆಂಟ್ಸ್ SSC ಬರೀತೀವಿ, ನೀನು ಹಿಂಗೆ ಹೆಂಗೆ ಹೇಳ್ಬೇಕು ಅನ್ಸುತ್ತೆ ಹಂಗೆ ಹೇಳಿ. ಬಹುಶಃ ನಾವು ಬರೆದ್ರು ಆ ಮಾರ್ಕ್ಸ್ ತಗೊಳ್ಳಲ್ಲ. ಹಳೆ ಕತೆ. ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳೇ ಹಾಗೂ ನನ್ನ ಎಲ್ಲ ವೃತ್ತಿ ಬಂಧುಗಳೇ ಮತ್ತು ನಮ್ಮ ಸರ್ಕಾರಿ ನೌಕರ ಸಂಘ ಮತ್ತು ವಿವಿಧ ವೃಂದ ಸಂಘಗಳ ಪದಾಧಿಕಾರಿಗಳೇ, ಈ ದಿನ KGFಗೆ ಒಂದು ಹೆಮ್ಮೆಯ ಒಂದು ಸಂಗತಿ ಏನಪ್ಪ ಅಂದರೆ, ಮಹಾವೀರ್ ಜೈನ್ ಪ್ರೌಢಶಾಲೆಯಲ್ಲಿ 10ನೇ ತರಗತಿ ಪರೀಕ್ಷೆಯಲ್ಲಿ 625ಕ್ಕೆ 623 ಅಂಕಗಳನ್ನು ಪಡ್ಕೊಂಡಿರ್ತಕ್ಕಂಥ ಕುಮಾರಿ ದರ್ಶಿತಾ ಬಂದು ರಾಜ್ಯಕ್ಕೆ 3ನೇ ಟಾಪರ್ ಆಗಿ ಮತ್ತು ಜಿಲ್ಲೆಗೆ ಪ್ರಥಮ ಟಾಪರ್ ಆಗಿ ಹೊರಹೊಮ್ಮಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಬಹಳ ಹೆಮ್ಮೆಯ ವಿಚಾರ. ಈ ಒಂದು ವಿಚಾರದಲ್ಲಿ ನಮ್ಮ ಸರ್ಕಾರಿ ನೌಕರರೇ ಆಗಿರ್ತಕ್ಕಂಥ ಸರ್ಕಾರಿ ಪಾಲಿಟೆಕ್ನಿಕ್ನ ಉಪನ್ಯಾಸಕರಾಗಿರ್ತಕ್ಕಂಥ ಶ್ರೀ ಆನಂದ್ ಸರ್ ಅವರು, ಅವರ ತಂದೆಯವರು ಮತ್ತು ಅವರ ತಾಯಿಯವರು ಕ್ಯಾಸಂಬಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶ್ರೀಮತಿ ಪದ್ಮಶ್ರೀ ಅವರು ಕೂಡ ಶಿಕ್ಷಕಿಯರು. ಅವರು ಅಂದರೆ ಒಬ್ಬ ಶಿಕ್ಷಕರ ಮತ್ತು ಸರ್ಕಾರಿ ನೌಕರರ ಒಂದು ಮಗು ಈ ಒಂದು ಸಾಧನೆಯನ್ನು ಮಾಡಿದೆ ಅಂದರೆ ನಿಜವಾಗ್ಲೂ ನಮ್ಮೆಲ್ಲರಿಗೂ ಕೂಡ ಸರ್ಕಾರಿ ನೌಕರರಿಗೆ ಮತ್ತು ಎಲ್ರಿಗೂ ಕೂಡ ಇಡೀ KGFಗೆ ಒಂದು ಹೆಮ್ಮೆಯ ವಿಚಾರ. ಸೊ ಇದಕ್ಕೆ ನಾನು ಹರ್ಷವನ್ನು ವ್ಯಕ್ತಪಡಿಸ್ತಾ ಅವ್ರಿಗೆ ಮತ್ತು ಅವ್ರ ತಂದೆ ತಾಯಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಜೊತೆಗೆ ಆ ಮಗುಗೆ ಪಾಠ ಪ್ರವಚನಗಳನ್ನು ಮಾಡಿರ್ತಕ್ಕಂಥ ಆ ಶಾಲೆಯ ಎಲ್ಲ ಶಿಕ್ಷಕರಿಗೆ ಮತ್ತು ಎಲ್ಲ ಆಡಳಿತ ಮಂಡಳಿದವ್ರಿಗೂ ಕೂಡ ನಾನು ನಮ್ಮ ಸರ್ಕಾರಿ ನೌಕರ ಸಂಘ ಮತ್ತು ಶಿಕ್ಷಣ ಇಲಾಖೆ ವತಿಯಿಂದ ಅವರಿಗೆ ನಾನು ಧನ್ಯವಾದಗಳನ್ನು ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಗಳು ಕೂಡ ಅವರಿಗೆ ಅರ್ಪಿಸ್ತಾ ಇದ್ದೇನೆ. ಇವರೆಲ್ಲ ನಮಗೆ ಮಾದರಿ. ಮುಂದೆ ಮಕ್ಕಳಿಗೆ ನಾವೆಲ್ಲ ಶಿಕ್ಷಕರು, ನಾಳೆ ಈ ಮಗುವಿನಿಂದ ನಾವು ಕೂಡ ಕಲಿಬೇಕಾದಂಥದ್ದಿದೆ. ಆ ಮಗು ಯಾವ ರೀತಿ ಸ್ಕೋರ್ ಮಾಡ್ತು ಏನು ಅಂತ ನಾವೆಲ್ಲ ತಿಳ್ಕೊಂಡು ಇಡೀ ತಾಲೂಕಿನಾದ್ಯಂತ ಅದನ್ನು ಎಲ್ಲರಿಗೂ ಕೂಡ ಆ ಮಗು ಮುಖಾಂತರ ಆ ಮಗುನೇ ಮುಂದೆ ಆದರ್ಶವಾಗಿ ಇಟ್ಕೊಂಡು ಬೇರೆ ಮಕ್ಕಳಿಗೂ ಕೂಡ ಆದರ್ಶವಾಗಿ ಆಗೋ ರೀತಿಯಲ್ಲಿ ನಾವೊಂದು ಕೆಲವೊಂದು ಪ್ರಯತ್ನಗಳನ್ನು ಮಾಡೋಣ ಅಂತೇಳಿ ಮೊನ್ನೆ BEO ನಾವೆಲ್ಲ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ ಇದು ಖಂಡಿತವಾಗ್ಲೂ ಭಾಳ ಸಂತಸಕರವಾಗಿರ್ತಕ್ಕಂಥ ವಿಚಾರ. ಇದೇ ರೀತಿ ನಮ್ಮ KGFನ ಏನು ಹೆಮ್ಮೆ ಮತ್ತಷ್ಟು ಹೆಚ್ಚಾಗಬೇಕು, ಇಂಥ ಮಕ್ಕಳು ಮತ್ತಷ್ಟು ಹೊರಹೊಮ್ಮಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಆಶಯ. ಸೊ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಒಟ್ಟಿಗೆ ಕೆಲಸ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ.
ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ದರ್ಶಿತಾ ಅಂತ. ನಾನು ಈ ಸಲ SSLCಯಲ್ಲಿ 625ಕ್ಕೆ 623 ಅಂಕ ಗಳಿಸಿದ್ದೇನೆ. ಮಹಾವೀರ್ ಜೈನ್ ಸ್ಕೂಲಲ್ಲಿ ಓದಿದ್ದೇನೆ ನಾನು. ಫಸ್ಟ್ ಆಫ್ ಆಲ್ ನಾನು ನನ್ನ ಪೇರೆಂಟ್ಸ್ಗೆ, ಟೀಚರ್ಸ್ಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವ್ರ ಗೈಡೆನ್ಸ್ ಮತ್ತು ಅವ್ರ ಸಪೋರ್ಟ್ ಇಲ್ದಂಗೆ ಇದ್ಯಾವುದೂ ಸಾಧ್ಯ ಆಗ್ತಾ ಇರಲಿಲ್ಲ. ಸೊ ಅವ್ರಿಗೆಲ್ಲ ಫಸ್ಟ್ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಮುಂದೆ ಓದೋ ಸ್ಟೂಡೆಂಟ್ಸ್ಗೆಲ್ಲ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಯಾವುದೂ ಅಸಾಧ್ಯ ಅಂತ ಯಾವುದೂ ಇಲ್ಲ. ನೀವು ಕಷ್ಟಪಟ್ಟರೆ ನೀವು ಏನಾದರೂ ಸಾಧಿಸ್ಬೋದು. ಅದಕ್ಕೆ ನೀವು ಫಸ್ಟಿಂದನೇ ಕಷ್ಟಪಟ್ಟು ಚೆನ್ನಾಗಿ ಓದ್ಕೊಂಡ್ರೆ ನೀವು ಇನ್ನೂ ಹೆಚ್ಚಿನ ಅಂಕ ಗಳಿಸ್ಬೋದು. ಪ್ಲಾನ್ ಹೆಂಗೆ ಮಾಡ್ಕೊಂಡಿದ್ದೆ? ನಾನು ಬೆಳಿಗ್ಗೆ ಹೊತ್ತಿನಲ್ಲಿ ಟ್ಯೂಷನ್ಸ್ಗೆ ಹೋಗ್ತಾ ಇದ್ದೆ. ತದನಂತರ ಸ್ಕೂಲ್ಸ್ ಇರ್ತಿತ್ತು. ಮತ್ತು ಬಂದಮೇಲೆ ಸೆಲ್ಫ್ ಸ್ಟಡಿ ಮಾಡ್ತಾಯಿದ್ದೆ. ನಾನು ದಿನಕ್ಕೆ ಬರೀ 2 ಅಥವಾ 3 ಗಂಟೆ ಓದ್ತಾ ಇದ್ದೆ. ಆದರೆ ನಾವು ಎಷ್ಟು ಹೊತ್ತು ಓದೋದು ಮುಖ್ಯ ಅಲ್ವಾ, ಎಷ್ಟು ಕಾನ್ಸಂಟ್ರೇಷನಿಂದ ಓದ್ತೀವೋ ಅದು ಜಾಸ್ತಿ ಮುಖ್ಯ ಆಗುತ್ತೆ. ಸೊ ಅದಕ್ಕೆ ನಾವು 1 ಗಂಟೆ ಓದಿದ್ರು ಕೂಡ ಚೆನ್ನಾಗಿ ಕಾನ್ಸಂಟ್ರೇಟ್ ಇಟ್ಟು ಫೋಕಸ್ ಆಗಿ ಡಿಸ್ಟ್ರ್ಯಾಕ್ಟ್ ಆಗ್ದಂಗೆ ಚೆನ್ನಾಗಿ ಓದ್ಕೋಬೇಕು. ಮತ್ತು ನಾವು ಸಿಲೆಬಸ್ನೆಲ್ಲ ನಿಧಾನಕ್ಕೆ ಕವರ್ ಮಾಡಿಕೊಂಡು ಟೆನ್ಷನ್ ಆಗಬಾರ್ದು. ಅದೇ ಇಂಪಾರ್ಟೆಂಟ್ ಆಗಿರುತ್ತೆ ನಾವು ಎಕ್ಸಾಮ್ ಬರೆಯೋಕ್ಕೆ. TV ಸೀರಿಯಲ್ ಯಾವ್ದು ನೋಡ್ತಾ ಇದ್ದೆ? ಯಾವುದು